ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ತಾರಾ ಮಾನ್ವಿ. ವೆಲ್ಕಮ್ ಬ್ಯಾಕ್ ಟು ಸುಯಿಹಾಟ್ ಟಿವಿ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ ಅವರ ಸಾಧನೆ ನೋಡಿದ್ರೆ ತುಂಬಾನೇ ಖುಷಿಯಾಗಿದೆ ಎಲ್ರಿಗಂತಾನೆ ಹೇಳ್ಬೋದು. ಆಮೇಲೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿನೇ ಅವ್ರ ಸಾಧನೆ ಬಗ್ಗೆ ತೋರಿಸಿದ್ರಲ್ವಾ, ಎಲ್ರಿಗೂ ಹೆಮ್ಮೆ ಆಗಿದೆ ಅಂತಾನು ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇರುವವರು ಕೂಡ ಎಲ್ಲರೂ ನಿನ್ನ ಬಗ್ಗೆ ಹೆಮ್ಮೆ ಆಗ್ತಿದೆ, ಪ್ರೌಡ್ ಆಫ್ ಯು ಪ್ರತಾಪ್ ಅಂತ ಹೇಳಿ ಮನೆಯಲ್ಲಿ ಹೇಳಕತ್ತಿದ್ದಾರೆ. ಇದು ಒಂದು ವಿಚಾರ ಕೇಳೋದಕ್ಕೇನೆ ಖುಷಿ ಆಗ್ತದೆ ಅಂತಲೇ ಹೇಳ್ಬೋದು. ಈ ಒಂದು ಮಾತನ್ನು ಕೇಳ್ತೀವಲ್ಲ, ಅದಕ್ಕಿಂತ ದೊಡ್ಡ ಸಾಧನೆ ಬೇರೆ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಆಗಲಿ ಹೊರಗಡೆ ಆಗಲಿ ಎಷ್ಟು ಜನ ಅವರನ್ನು ಯಾಳ್ಸಿದ್ದು, ಬೈದಿದ್ದು, ಏನು ಸಾಧನೆ ಮಾಡಿಲ್ಲ, ಸುಳ್ಳು ಹೇಳ್ತೀಯಾ, ಮಣ್ಣು ಮುಕ್ಕಿಸ್ತೀಯಾ ಅಂತ ಹೇಳಿ ಎರಡ ಹೇಳಿರೋದು ಅವ್ರಿಗೆ. ಅಬ್ಬಬ್ಬಬ್ಬಬ್ಬ, ಆ ಪ್ಲೇಸಲ್ಲಿ ಯಾರೇ ಇದ್ದಿದ್ರು ಇಷ್ಟೊತ್ತಿಗೆ ಎಷ್ಟು ಇದು ಮಾಡ್ಕೊತಿದ್ರು ಏನೋ. ಬಟ್ ಪ್ರತಾಪ್ ಅವರು ಅದೆಲ್ಲವನ್ನು ಮೆಟ್ಟಿ ನಿಂತು ಅವ್ರ ಸಾಧನೆಯನ್ನು ತೋರಿಸಿದಾರಲ್ವಾ, ಇದಕ್ಕಿಂತ ದೊಡ್ಡ ಸಾಧನೆ ಯಾವುದಿಲ್ಲ ಅಂತಲೇ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ಬಡವರಿಗಾಗಲಿ ಅವ್ರಿಗಾಗಲಿ ಎಲ್ರಿಗೂ ಕೂಡ ಸಾಧನೆ ಮಾಡಬೇಕು ಅನ್ನೋ ಒಂದು ಹಸಿವಿರ್ತದ. ನಾವೇನಾದರೂ ಒಂದು ಸಾಧನೆ ಮಾಡಿ ಇಡೀ ಪ್ರಪಂಚಕ್ಕೆ ತೋರಿಸ್ಬೇಕಪ್ಪ, ಆಮೇಲೆ ನಮ್ಮ ಫ್ಯಾಮಿಲಿ ಅದರಿಂದ ಖುಷಿ ಪಡಬೇಕು ಅನ್ನೋದು ಎಲ್ರಿಗೂ ಇದ್ದೇ ಇರ್ತದಲ್ವ. ಈ ಬಡ ಮಕ್ಕಳು ಯಾರಾದರೂ ಈ ಥರ ಸಾಧನೆ ಮಾಡಿದರೆ ಇನ್ನು ಬಡತನದಲ್ಲಿರುವಂಥವ್ರಿಗೂ ಎಲ್ರಿಗೂ ಕೂಡ ಇನ್ನೂ ಮಾಡಬೇಕು, ನಾವು ಕೂಡ ಮಾಡ್ತೀವಿ, ಯಾಕೆ ನಮ್ಮ ಕೈಯಲ್ಲಿ ಆಗಲ್ವಾ, ಅವರು ಕೂಡ ಬಡವರೇ, ಅವ್ರು ಮಾಡಿದ್ರಲ್ವಾ, ನಾವು ಕೂಡ ಮಾಡೋಣ, ನಮಗೂ ಕೂಡ ದೇವರು ಕೈ ಕಾಲು ಎಲ್ಲವನ್ನ ಕೊಟ್ಟಿದ್ದಾರಲ್ವಾ. ಸೊ ನಾವು ಪರಿಶ್ರಮದಿಂದ ಮಾಡಿದರೆ ನಾವು ಕೂಡ ಗೆಲ್ತೀವಿ ಅನ್ನೋದಕ್ಕೆ ಮತ್ತೆ ಉದಾಹರಣೆ ಆದರೂ ಪ್ರತಾಪ್ ಅವ್ರು ಅಂತಲೇ ಹೇಳ್ಬೋದು. ಅವರು ಡ್ರೋನ್ ಬಂತಲ್ವ ಬಿಗ್ ಬಾಸ್ ಮನೆಯಲ್ಲಿ, ಎಲ್ಲರೂ ಶಾಕ್ ಆದ್ರು ಅಂತಲೇ ಹೇಳ್ಬೋದು. ನೀನು ಮಾಡಿರೋದ ಇದು ಡ್ರೋನು, ನಿಂದ ಅಂತ ಹೇಳಿಕ, ಹೌದು ನಂದೇ ಅಂತ ಆ ಮುಖದಲ್ಲಿ ಖುಷಿ ನೋಡಿದ್ರಾ? ಸ್ವಲ್ಪ ಕೂಡ ಹೋಗ್ತಿರ್ಲಿಲ್ಲ. ಆ ಒಂದು ಖುಷಿಗೆ ಅವ್ರು ಎಗರಾಡ್ತಿದ್ರು, ಕುಣಿದಾಡ್ತಿದ್ರು. ಎಲ್ಲರೂ ಕೂಡ ತುಂಬ ಖುಷಿ ಪಟ್ಟಿದ್ದಾರೆ, ಹೆಮ್ಮೆ ಆಗ್ತಿದೆ ನಿನ್ನ ಬಗ್ಗೆ, ನಮಗೆ ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳಿ ವಿನಯ್ ಅವರು, ನಮ್ರತಾ ಅವರು, ಇಡೀ ಮನೆಯವರೆಲ್ಲರೂ ಕೂಡ ಹೇಳಿದ್ದಾರೆ. ಆಮೇಲೆ ಬಿಗ್ ಬಾಸ್ ಅವ್ರ ಮನೆಯವರು ಬಂದ್ರಲ್ವಾ, ಬಂದ ತಕ್ಷಣ ಅವ್ರ ಅಪ್ಪ ಅಮ್ಮನ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಇಷ್ಟು ದಿನಗಳು ಮನೆಗೆ ಮಾತಾಡಿರಲಿಲ್ಲ, ಮನೆಯವ್ರ ಜೊತೆ ದೂರ ಆಗ್ಬಿಟ್ಟಿದ್ರಲ್ವ ಪ್ರತಾಪ್ ಅವರು. ಈಗ ಅವ್ರ ಮನೆಯವ್ರ ಜೊತೆ ಒಂದಾದ್ರಲ್ಲ, ಆ ಒಂದು ದೃಶ್ಯವನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ ಅಂತಲೇ ಹೇಳ್ಬೋದು. ಆಮೇಲೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನೀವೊಂದು ಗಮನಿಸಿದ್ರಾ, ಅಪ್ಪ ಅಮ್ಮ ಬಂದಮೇಲೆ ಚೆನ್ನಾಗಿದ್ದೀರಾ, ಆರಾಮ, ಹಂಗಿಂಗೆಲ್ಲ ಕಾಮನ್ ಆಗಿ ಮಾತಾಡ್ತಾರೆ, ಹೌದಲ್ಲ. ಬಟ್ ಇವರು ಸಾಲ ಮಾಡ್ಕೊಂಡಿದ್ದೀರಾ, ಹೆಂಗೆ ಮಾಡ್ಕೊತಿದ್ದೀರಾ, ಹೊಟ್ಟೆಗೆ ಹೆಂಗ ಅಂತೆಲ್ಲ ಕೇಳಕತ್ತಿದ್ರು. ಮಗನ ಜವಾಬ್ದಾರಿಯನ್ನು ಅವ್ರು ನಿಭಾಯಿಸ್ತಾರಂತಲೇ ಹೇಳ್ಬೋದು. ಮತ್ತು ತಂಗಿ ಮದುವೆ ನಾನೇ ಮಾಡ್ತೀನಿ, ಚಂದ ಮಾಡ್ತೀನಿ ಅಂತ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಮನೆಯ ಜವಾಬ್ದಾರಿ ವಹಿಸ್ಕೊಳ್ಳೋದು ಮಗನೇ ಅಂತ ಹೇಳಿ ಸುಮ್ಮನೆ ಅನ್ನಂಗಿಲ್ಲ ಅಂತಲೇ ಹೇಳ್ಬೋದು. ಪ್ರತಾಪ್ ಅವ್ರನ್ನ ನೋಡಿ ಮತ್ತೆ ಪ್ರೂವ್ ಆಗಿದೆ ಆ ಒಂದು ಮಾತು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲವನ್ನ ನೋಡ್ತಾ ಇದ್ರೆ ನಿನ್ನೆ ಎಲ್ರ ಕಣ್ಣು ತುಂಬಿ ಬಂದದಂತಲೇ ಹೇಳ್ಬೋದು. ಅವ್ರ ಅಪ್ಪ ಅಮ್ಮ ಬಂದು ಎಲ್ಲರೂ ಕೂಡ ಚೆನ್ನಾಗಿ ಮಾತಾಡ್ಸಿದ್ರು. ನಿನಗೂ ಈ ಒಂದು ಅವಕಾಶ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು, ಇಲ್ಲಿ ಲೈಫ್ ಕಟ್ಕೊ, ನೀನು ಜೀವನ ಕಟ್ಕೋ, ಚೆನ್ನಾಗಿ ಆಗು, ನಿನ್ನ ಕಾಲ ಮೇಲೆ ನೀನು ನಿಂದರು, ನಾವೇನು ಇನ್ನೊಂದು 6 ವರ್ಷ ಇರ್ತೀವಿ ಅಷ್ಟೇ, ಆಮೇಲೆ ನಿಮ್ಮ ಕಾಲ ಮೇಲೆ ನೀವು ನಿಂತರೆ ನಾವು ಅದನ್ನ ನೋಡಿ ಖುಷಿ ಪಡ್ತೀವಿ, ಅದರಿಂದನೇ 6 ವರ್ಷ ಆರಾಮ್ ಬದುಕ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ತಂದೆ ತಾಯಿಗ ಏನು ಬೇಕಂತ ಹೇಳಿ ಎಲ್ರಿಗೂ ಗೊತ್ತಾಗಿದೆ ಅಲ್ವಾ. ಮಕ್ಕಳು ಸಾಧನೆ ಮಾಡಬೇಕು, ಅವ್ರ ಕಾಲ ಮೇಲೆ ಅವ್ರು ನಿಂತರೆ ಇದಕ್ಕಿಂತ ಖುಷಿ ಪಡೋದು ಇಲ್ಲನೇ ಇಲ್ಲ ಪ್ರಪಂಚದಲ್ಲಿ ತಂದೆ ತಾಯಿಗಳಂತಲೇ ಹೇಳ್ಬೋದು. ಮಗ ಆಗಲಿ ಮಗಳಾಗಲಿ ತಮ್ಮ ಕಾಲ ಮೇಲೆ ತಾವು ನಿಂತರೆ ಅವಾಗ ಹೆಮ್ಮೆ ಪಡ್ತಾರ್ರಿ. ಅವ್ರಿಗೆ ಅದಕ್ಕಿಂತ ಖುಷಿ ಬೇರೆ ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು. ಅದಕ್ಕೆ ಎಲ್ಲರೂ ಕೂಡ ಸಾಧನೆಯತ್ತ ಮುಖ ಮಾಡಿ, ಆವಾಗ ನಿಮ್ಮ ಮನೆಯವರು ಕೂಡ ನಿಮ್ಮನ್ನು ಮೆಚ್ಕೊತಾರ. ಮನೆಯವ್ರು ಮೆಚ್ಕೊಂಡ್ರೆ ಇಡೀ ಪ್ರಪಂಚ ಕೂಡ ಮೆಚ್ಕೊಳ್ದೇ ಇರುತ್ತಾ? ಮೆಚ್ಕೊಳ್ತಾರಲ್ವ. ಹಾಗಾಗಿ ನಿಮ್ಮ ಸಾಧನೆಯತ್ತ ಯಾವಾಗಲೂ ಗಮನ ಇರಲಿ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಫ್ಯಾಮಿಲಿ ಕೂಡ ಬಂದು ಹೋದ್ರಲ್ವ. ಬಂದು ಹೋದಾಗ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಒಂದು ಅಬ್ಸರ್ವ್ ಮಾಡಿದ್ರ ಏನಪ್ಪ ಅಂತಂದರೆ, ವಿನಯ್ ಅವ್ರ ಹೆಂಡತಿಯವರು ಕೂಡ ಬಂದಿದ್ರು. ಎಲ್ಲರನ್ನು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಆಮೇಲೆ ಅವರೊಂದು ಮಾತನ್ನು ಕೂಡ ಹೇಳಿದರು ಎಲ್ರಿಗೂ ಕೂಡ, ನನ್ನ ಗಂಡ ಮಗುವಿನಂಥ ಮನಸ್ಸು, ಅವರು ನೋಡೋದಕ್ಕೆ ಕೋಪಿಷ್ಟ ಥರ ಕಾಣಿಸ್ತಾರ, ಬಟ್ ಒಳ್ಳೆ ಮನಸ್ಸಿದೆ ಇವ್ರಿಗಂತ ಹೇಳಿದರು. ಅವ್ರು ಸುಳ್ಳು ಹೇಳಂಗಿಲ್ಲ ಅಂತಲೇ ಇಲ್ಲಿ ಗೊತ್ತಾಯ್ತು ಬಿಡ್ರಿ. ಯಾಕಂತಂದರೆ ವಿನಯ್ ಅವ್ರನ್ನ ಕೂಡ ನಾವು ಇಲ್ಲಿವರೆಗೂ ನೋಡ್ಕೊತ ಬಂದಿವಲ್ಲ, ಒಂದಿನ ಈಗ ಅಗ್ರೆಸಿವ್ ಆಗಿ ಆಡಿದರೆ ಮತ್ತೆ ಒಂದು ಸಡನ್ ಆಗಿ ಚೇಂಜ್ ಆಗಿ ಎಲ್ಲರ ಜೊತೆ ಚೆನ್ನಾಗಿರ್ತಿದ್ರು. ಬಟ್ ಅವರು ಒಬ್ಬರನ್ನೇ ಟಾರ್ಗೆಟ್ ಮಾಡ್ತಿರೋದು ಎಲ್ರಿಗೂ ಗೊತ್ತಾದ. ಅದನ್ನು ಬಿಟ್ಟರೆ ಅವರು ಒಳ್ಳೆ ಮನಸ್ಸೈತೆ ಅವ್ರಿಗೂ ಕೂಡ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ರಿಗೂ ಕೂಡ ಒಳ್ಳೆ ಮನಸ್ಸೈತೆ. ಬಟ್ ಆಟಗಳಂತ ಬಂದಾಗ ಆಡಬೇಕಾಗುತ್ತಲ್ವಾ ಅಂಥೇಳಿ ಅವ್ರ ಹೆಂಡತಿಯವರು ಕೂಡ ಬಂದು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರನ್ನ ಕ್ಷಮಿಸಿದ್ದಾರೆ ಅಂತಲೇ ಹೇಳ್ಬೋದು. ಸಂಗೀತ ಅವ್ರನ್ನ ಮತ್ತೆ ಕಾರ್ತಿಕ್ ಅವರು ಕೂಡ ಹೋಗಿ ಮಾತಾಡ್ಸಿದ್ರಲ್ವ. ಆ ಒಂದು ಸಂದರ್ಭದಲ್ಲಿ ಏನಿದು ನಡೀತದ ಬಿಡಿ, ನಾನೇನಾದರೂ ತಪ್ಪು ಮಾಡಿದರೆ ಕ್ಷಮಿಸಿ ಅಂತ ಇಬ್ಬರು ಕೂಡ ಕೇಳಿದಾಗ, ಇಲ್ಲ ನೀವೇನು ಆ ಥರ ಏನು ಮಾಡಿಲ್ಲ, ಆಟ ಅಂತ ಹೇಳಿ ಬಂದಾಗ ಆಡಬೇಕಾಗುತ್ತಾ, ಅವಾಗಿಂದಷ್ಟು ಸ್ವಲ್ಪ ಇದು ಬೇಜಾರಾಗುತ್ತೆ. ಆಮೇಲೆ
ಚೆನ್ನಾಗೇ ಇರುತ್ತಲ್ವಾ. ಸೊ ಆಟ ಅಂತ ಹೇಳಿ ಬಂದಾಗ ಆಡಬೇಕಾಗುತ್ತಾ, ಏನು ಮಾಡೋಕ್ಕಿಲ್ಲ ಅಂತೇಳಿ ಎಲ್ಲರ ಮನೆಯವ್ರು ಬಂದು ಕೂಡ ಇದೇ ಒಂದು ಮಾತನ್ನು ಹೇಳಿದ್ದಾರೆ. ಇಲ್ಲಿ ಸಂಗೀತ ಅವ್ರ ಮನೆಯವ್ರಿಗೂ ಕೂಡ ವಿನಯ್ ಅವ್ರ ಮೇಲೆ ಯಾವುದೇ ಕೋಪ ಇರಲಿಲ್ಲ, ಏನೂ ಇರಲಿಲ್ಲ. ನಿಮ್ಮ ಸ್ಟ್ರಾಟಜಿ ಚೆನ್ನಾಗಿದೆ, ಹಿಂಗೆ ಆಡಿ ಅಂತ ಹೇಳಿ ಹೋಗಿದ್ದಾರೆ. ಇಲ್ಲಿ ಇವಾಗ ವಿನಯ್ ಅವ್ರ ಹೆಂಡತಿಗೂ ಕೂಡ ಎಷ್ಟು ದ್ವೇಷ ಇದೆಯೇನೋ, ಎಷ್ಟು ಹೆಂಗೆ ಮಾಡ್ತಾರೇನೋ, ಏನು ಮಾತಾಡಿಸ್ತಾರೋ ಇಲ್ವೋ, ಎಷ್ಟು ಕೋಪಗೊಂಡು ಮಾತಾಡಿಸ್ತಾರೋ ಅಂತ ಹೇಳಿ ಎಲ್ಲರೂ ಅಂದ್ಕೊಂಡಿರಬಹುದೇನೋ. ಆದರೆ ಇಲ್ಲಿ ಸಂಗೀತ ಅವ್ರನ್ನ ಎಷ್ಟು ಚೆನ್ನಾಗಿ ಮಾತಾಡಿಸಿದ್ರು, ತುಂಬ ಚೆನ್ನಾಗಿ ಅನಿಸಿತ್ತು ನೋಡೋದಕ್ಕೆ ಮಾತ್ರ. ಯಾರಿಗೂ ಕೂಡ, ಯಾರ ಮನೆಯವ್ರಿಗೂ ಕೂಡ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇದ್ದದ್ರ ಮೇಲೆ ಯಾರಿಗೂ ಕೂಡ ದ್ವೇಷ ಇಲ್ಲ ಅಂತ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಯಿತು. ಆಮೇಲೆ ಅವ್ರ ಹೆಂಡತಿ ಏನು ಅಂದರು ಗೊತ್ತಾ, ಪ್ರತಾಪ್ ನೀನು ನನ್ನ ಮಗ ಇದ್ದಂಗೆ ಅಂತ ಹೇಳಿದಾರ. ಇಲ್ಲಿ ವಿನಯ್ ಅವರು ಟಾರ್ಗೆಟ್ ಮಾಡ್ತಾರೆ, ಬಟ್ ಹೆಂಡತಿ ನೀನು ನನ್ನ ಮಗ ಇದ್ದಂಗೆ ಅಂತ ಹೇಳಿ ಮೆಚ್ಕೊಂಡಿದ್ದಾರ. ಇದಕ್ಕಿಂತ ಇನ್ನೊಂದು ಖುಷಿನೇ ಇಲ್ಲ ಅಂತಲೇ ಹೇಳ್ಬೋದು. ಬಟ್ ವಿನಯ್ ಅವ್ರಿಗೆ ಅದೇ ಮನೇಲಿ ಇರ್ತಾರಲ್ವ, ಸೊ ಅವ್ರಿಗೆ ಅಷ್ಟಾಗಿ ಇದು ಆಗ್ತಿಲ್ಲ. ಬಟ್ ಅವರು ಒಂದೊಂದ್ಸಲ ಚೆನ್ನಾಗಿರ್ತಾರೆ, ಒಂದೊಂದ್ಸಲ ಅಷ್ಟೇ ಆಟ ಬಂದಾಗ ಚೇಂಜ್ ಆಗ್ತಿರ್ತಾರೆ ಅಂತಲೇ ಹೇಳ್ಬೋದು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ. ನೋಡೋಣ ಇನ್ನು ಹೆಂಗೆ ಆಡ್ತಾರೆ ಅಂತ ಹೇಳಿ. ಆಮೇಲೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನೀವು ಒಂದು ಅಬ್ಸರ್ವ್ ಮಾಡಿದ್ರಾ ಏನಪ್ಪ ಅಂತ ಅಂದರೆ, ವರ್ತೂರ್ ಸಂತೋಷ್ ಅವರು ತುಂಬ ಕೋಪಗೊಂಡಿದ್ದಾರೆ. ಅಂದರೆ ನಾನು ಹೋಗಿ ಮಾತಾಡ್ಸಿದ್ರು ಕೂಡ ಅಸಲು ಮಾತಾಡಿಸ್ತಿಲ್ಲ, ಅಲ್ಲಿಂದ ಎದ್ದೋಗ್ಬಿಟ್ರು, ಹಿಂಗೆ ಮಾಡ್ತಾರ, ನಾನು ಇನ್ನೊಂದ್ಸಲ ಮಾತೇ ಆಡ್ಸಂಗಿಲ್ಲ, ಅವ್ರ ಸಾಹಸಕ್ಕೆ ಹೋಗಂಗಿಲ್ಲ ನಾನು ಅನ್ನೋ ಒಂದು ಮಾತನ್ನು ಕೂಡ ಹೇಳಿದಾರ ವರ್ತೂರ್ ಸಂತೋಷ್ ಅವರು ತುಕಾಲಿ ಸಂತೋಷ್ ಅವ್ರ ಮುಂದೆ. ಬಟ್ ಹೌದಾ ಹಿಂಗೆ ಯಾಕೆ ಮಾಡಿದ್ರು ಅಂತ ಹೇಳಿ ಎಲ್ಲರೂ ನೋಡ್ತಿದ್ರೇನೋ. ಆದರೆ ಆಮೇಲೆ ಅದು ಒಂದು ಅರ್ಥ ಏನಾಯಿತು ಅಂತ ಗೊತ್ತಾಯಿತು. ಆಮೇಲೆ ಪ್ರತಾಪ್ ಅವ್ರು ಹಂಗೆ ಯಾಕೆ ಮಾಡಿದ್ರ ಅಂತ ಹೇಳಿ ಎಲ್ರಿಗೂ ಗೊತ್ತಾಯ್ತು ಅಂತಲೇ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಮ್ರತಾ ಅವರು ಮತ್ತು ಸಂಗೀತ ಅವರು ಕೂಡ ಊಟ ಮಾಡಿ ಎಷ್ಟೊತ್ತು ಕಾಯ್ತಿದ್ದು ಹಂಗೆ 5 ನಿಮಿಷ ಅನ್ಕೊಂಡು ಬೆಳಗ್ಗೆಯಿಂದ ಅದೇ ಹೇಳಕತ್ತಿ, ತಿನ್ನು ಸ್ವಲ್ಪ ಆದರೂ ಅಂತ ಹೇಳಿ ಇಬ್ಬರು ಗದರಿಸಿದಾರಲ್ವಾ. ಅವಾಗ ಯಾಕೆ ತಿನ್ನವಲ್ಲ ನೀನು, ಹಾಂ ಹೇಳು ಅಂತ ಹೇಳಿ ನಮ್ರತ ಅವ್ರು ಕೇಳಿದಾಗ ಹೇಳಿದ್ರು ಅವರು, ನಮ್ಮ ಅಪ್ಪನ ಕೈಯಿಂದ ತಿನ್ಬೇಕಂತ ಆಸೆ ಇದೆ ನನಗೆ ಅಂತ ಹೇಳಿದರು. ಅವಾಗ ನಮ್ರತ ಅವ್ರು ಕೂಡ ಏನೂ ಹೇಳಿಲ್ಲ, ಸುಮ್ಮನೆ ಆದರು. ವರ್ತೂರ್ ಸಂತೋಷ್ ಅವ್ರು ಈ ಮಾತನ್ನು ಕೇಳಿಸ್ಕೊಂಡಿದ್ದಿದ್ರೆ ಅವರು ಈಗ ದೂರ ಮಾಡ್ತಿರ್ಲಿಲ್ಲೇನೋ ಅಂತ ಹೇಳಿ ಅನಿಸ್ತದ. ಪ್ರತಾಪ್ ಅವರು ಕೂಡ ಅವ್ರ ಮುಂದೆ ಹೇಳಬಹುದಾಗಿತ್ತು, ಬಟ್ ಹೇಳಿಲ್ಲ ಅವರು. ಹಾಗಾಗಿ ವರ್ತೂರ್ ಸಂತೋಷ್ ಅವರು ತುಂಬ ಕೋಪಗೊಂಡು ಈಗ ಬೇಡ ಬಿಡಪ್ಪ, ಇವ್ರು ಸಾವಾಸನೇ ಸಾಕು, ನಮ್ಮ ಪಾಡಿಗೆ ನಾನು ಇರ್ತೀನಿ. ಆಮೇಲೆ ಎಲ್ಲರೂ ಬಂದವ್ರು ಕೂಡ ಹೇಳಕತ್ತಾರೆ ಚೆನ್ನಾಗಿ ಆಡಕತ್ತಿದೆ ಅಂತ ಹೇಳಿ, ನಮ್ಮ ಪಾಡಿಗೆ ನಾವು ಚೆನ್ನಾಗಿ ಆಡ್ಕೊಂತ ಹೋದರೆ ಆಯ್ತು ಅಂತೇಳಿ ಹೇಳಿದರು. ಇಲ್ಲಿ ತುಕಾಲಿ ಸಂತೋಷ್ ಅವ್ರು ಕೂಡ ಹೇಳಿದರು, ನಮ್ಮ ಫ್ರೆಂಡ್ಶಿಪ್ಪನ್ನ ಯಾವಾಗ ನೋಡಿದೆ, ನಮ್ಮ ಫ್ರೆಂಡ್ಶಿಪ್ ಹಾಳನಾಗ್ಯದ, ಬಿಟ್ಕೊಟ್ಟಿವಿ ಒಬ್ರಿಗೊಬ್ರು, ಎಷ್ಟು ಚೆನ್ನಾಗಿದೆ ನಮ್ಮ ಫ್ರೆಂಡ್ಶಿಪ್ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದರು. ಹೌದು ನಮ್ಮದೇ ಚೆನ್ನಾಗಿದೆ ಅಂತ ಹೇಳಿ ಒಂದು ಸಾಂಗ್ ಕೂಡ ಹಾಡಿದ್ರು ಅವರಲ್ಲಿ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ಬರು ಫ್ರೆಂಡ್ಶಿಪ್ ಯಾವತ್ತೂ ಬಿಟ್ಟು ಹೋಗಬಾರ್ದು, ಚೆನ್ನಾಗಿರ್ಬೇಕಂತ ಹೇಳಿ ಆಶಿಸ್ತೀವಿ. ಆಮೇಲೆ ತುಕಾಲಿ ಅವರು ಮತ್ತು ವರ್ತೂರ್ ಸಂತೋಷ್ ಅವ್ರ ಜೊತೆ ಪ್ರತಾಪ್ ಅವರು ಕೂಡ ಇರಬೇಕಂತ ಹೇಳಿ ಒಂದು ಆಶಯ. ಯಾಕಂತಂದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅವರು ಹೇಳ್ದಿದ್ರು, ವರ್ತೂರ್ ಸಂತೋಷ್ ಅವರು ಮತ್ತು ತುಕಾಲಿ ಅವರು, ಅಂದರೆ ನಮ್ಮಷ್ಟು ಜೀವ ಯಾರನ್ನ ಮಾಡ್ತಾರ, ನಮ್ಮಷ್ಟು ಕೇರ್ ಯಾರನ್ನ ಮಾಡ್ತಾರ, ನಾವೆಷ್ಟು ಇದು ಮಾಡ್ತೀವಿ ಅರ್ಥ ಆಗವಲ್ದು, ಅರ್ಥ ಮಾಡ್ಕೊಳ್ಳೋನೇವಲ್ಲ ಪ್ರತಾಪ್ ಅನ್ನೋ ಒಂದು ಮಾತನ್ನು ಕೂಡ ಬೇಸರದಿಂದ ಹೇಳಿದ್ದಾರೆ ತುಕಾಲಿ ಅವರು. ನೋಡೋಣ ಪ್ರತಾಪ್ ಅವರು ಮತ್ತು ವರ್ತೂರ್ ಸಂತೋಷ್ ಅವರು ತುಕಾಲಿ ಸಂತೋಷ್ ಅವ್ರ ಜೊತೆ ಒಂದಾಗ್ತಾರಾ ಇಲ್ವಾ, ಅಥವಾ ಸಪ್ರೇಟಾಗಿ ಒಬ್ಬರೇ ಇರ್ತಾರಾ, ಏನಾಗುತ್ತೋ ಅಂತ ಹೇಳಿ ಕಾದು ನೋಡೋಣ ಏನಾಗುತ್ತೆ ಅಂತೇಳಿ. ಯಾಕಂತಂದರೆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಮೂಡ್ ಹೆಂಗೆ ಚೇಂಜ್ ಆಗುತ್ತೋ ಆ ಥರ ಚೇಂಜ್ ಆಗ್ತಾ ಹೋಗ್ತಾರೆ ಇವ್ರು ಅಂತ ಹೇಳಿ ಹೇಳ್ತಾರಲ್ವ. ಸೊ ನಾಳೆ ನಾಡಿದ್ದು ನೋಡೋಣ ಯಾವ ಥರ ಆಗುತ್ತೆ ಅಂತ ಹೇಳಿ ಒಂದು ಬಿಗ್ ಬಾಸ್ ಮನೆಯಲ್ಲಿ. ಆಮೇಲೆ ತನಿಷಾ ಅವ್ರ ಫ್ಯಾಮಿಲಿ ಕೂಡ ಬಂದರು. ತನಿಷಾ ಫ್ಯಾಮಿಲಿ ಅವರಂತೂ ಎಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಆದ್ರೆ ಅಂತಲೇ ಹೇಳ್ಬೋದು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ. ಅವ್ರ ಅಪ್ಪ ಅವ್ರು ಕೂಡ ಹೇಳಿದರು, ಅವಳು ಇಲ್ಲಷ್ಟೇ ಅಲ್ಲ, ಅವಳು 7th ಸ್ಟ್ಯಾಂಡರ್ಡ್ ಇದ್ದಾಗಿಂದ ಕೂಡ ಅವಳು ಇದೇ ಥರ ಮಾತಾಡ್ಬಿಡ್ತಾಳೆ, ಬಟ್ ಮನಸ್ಸಲ್ಲಿ ಏನೂ ಇಟ್ಕೊಳ್ಳಲ್ಲ. ಅವಾಗೆ ಮಾತಾಡಿ ಮತ್ತು ಕ್ಲಿಯರ್ ಮಾಡ್ಕೊಳ್ತಾರೆ. ಯಾರ ಮೇಲೆ ಕೂಡ ದ್ವೇಷ ಅಂತೂ ಸಾಧಿಸಂಗಿಲ್ಲ ಅಂಥೇಳಿ ಅವ್ರ ಅಪ್ಪ ಅಮ್ಮ ಮತ್ತು ಅಕ್ಕ ಕೂಡ ಹೇಳಿದ್ದಾರೆ ಈ ಒಂದು ಮಾತನ್ನು. ಎಲ್ಲರೂ ಕೂಡ ಹೌದೌದು ಗೊತ್ತು, ಅವಾಗಿಂದನೇ ಹಿಂಗ ಅಂತ ಹೇಳಿ ಮೈಕಲ್ ಅವರು ಕೂಡ ತಮಾಷೆ ಮಾಡಿದ್ರಿ ಒಂದು ಬಿಗ್ ಬಾಸ್ ಮನೆಯಲ್ಲಿ. ನೋಡೋಣ ಇನ್ನು ಯಾವ್ಯಾವ ಥರ ಆಡ್ತಾರೋ ಹೆಂಗೆ ಆಡ್ತಾರೋ ಅಂತ ಹೇಳಿ. ಈಗ ಎಲ್ಲರೂ ಮನೆಯವರು ಬಂದು ಹೋದರು, ಎಲ್ರಿಗೂ ತುಂಬ ಖುಷಿಯಾಗಿದೆ ಅಂತಲೇ ಹೇಳ್ಬೋದು. ಸೊ ಆಟ ಇವಾಗಿಂದ ಮತ್ತೆ ಚೇಂಜ್ ಆಗ್ಬೋದು ಅಂತಲೇ ಹೇಳ್ಬೋದು. ಯಾಕಂತಂದರೆ ಎಲ್ಲರೂ ಮನೆಯವರು ಬಂದು ಹೋದ್ರಲ್ವ, ಸ್ವಲ್ಪ ಧೈರ್ಯ ತುಂಬಿದಾರ, ಪ್ರೋತ್ಸಾಹ ಕೊಟ್ಟಿದ್ದಾರಲ್ವ, ಇವಾಗಿಂದ ಆಟ ಮತ್ತೆ ಹೊಸ ರೀತಿಯಲ್ಲಿ ಶುರು ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈಗ ಎಲ್ರಿಗೂ ಕೂಡ ಟ್ರೋಫಿ ಗೆಲ್ಲಬೇಕನ್ನೋ ಒಂದು ಹಸಿವೇನಿದೋ ಅದು ಮತ್ತೆ ಇಷ್ಟು ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಎಲ್ಲರೂ ಮನೆಯವರು ಬಂದು ಕೂಡ ಎಲ್ಲರೂ ಚೆನ್ನಾಗಿ ಆಡ್ತಿದ್ದೀರಾ, ಇನ್ನೂ ಚೆನ್ನಾಗಿ ಆಡಿ ಅಂತ ಹೇಳಿದಾರಲ್ವ. ಸೊ ಟಾಸ್ಕಲ್ಲಿ ಈಗ ಅವರು ಇನ್ನೂ ಚೆನ್ನಾಗಿ ಆಡೋದು ತೋರಿಸ್ತಾರಂತಲೇ ಹೇಳ್ಬೋದು. ನೋಡೋಣ ಯಾರ್ಯಾರು ಹೆಂಗೆ ಆಡ್ತಾರೆ ಅಂಥೇಳಿ, ಮತ್ತು ಈ ಒಂದು ಬಿಗ್ ಬಾಸಲ್ಲಿ ಟಾಪ್ 5 ಯಾರು ಹೋಗಬಹುದು ಅಂಥೇಳಿ ನೋಡೋಣ ಏನಾಗುತ್ತೆ ಅಂತೇಳಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.